ಸರಿ, ಏನು ಮಾಡ್ತಾ ಇದ್ದೀವಿ ನೀವು? ಇವತ್ತು ವುಮೆನ್ಸ್ ಡೇಗೆ ಸ್ಪೆಷಲ್ ಕೇಕ್ ಮಾಡ್ತಾ ಇದ್ದೀವಿ. 50 ಗ್ರಾಮ್ಸ್ ಹಾಕಬೇಕು. ಕರೆಕ್ಟಾಗಿ ಹೇಳ್ಕೊಡ್ತೀನಿ, ಕಲ್ತ್ಕೊಳ್ರಿ. ಕೆಳಗಡೆ ಚೆಲ್ಲಬಾರ್ದು, ನಾನು ಚೆಲ್ತಾ ಇದ್ದೀನಿ. ಇದ್ರಲ್ಲಿ ಸೀಡ್ಸ್ ಎಲ್ಲ ಐತೆ. ಇರಲಿ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಸಕ್ಕತ್ತಾಗಿರುತ್ತೆ. ಇವಾಗ ಇದನ್ನ ಏನು ಮಾಡ್ಬೇಕಂದ್ರೆ ಬ್ಲೆಂಡ್ ಮಾಡಬೇಕು, ಫುಲ್ ಪೌಡ್ರ್ ಮಾಡ್ಕೊಬೇಕು. ನಿನ್ನ ಮುಖ ತೋರಿಸ್ತಾ ಇಲ್ಲ. ಓಕೆ, ತೋರಿಸ್ತೀನಿ. ಬೇಡ, ನನ್ನ ಮುಖ ಏನು ತೋರಿಸೋದು, ನನಗೆ ಗೊತ್ತು ಹ್ಯಾಂಡ್ಸಮ್ ಆಗಿದ್ದೀನಿ. ಬಾರಿ ಏನಲ್ಲೆಲ್ಲ ನಿನ್ನ ನೋಡೋಕ್ಕೆ ಕಾಯ್ತಾ ಇರ್ತಾರೆ. ನೋಡಬೇಕು ತೇಜಸ್ನ ನೋಡಬೇಕು. ಹಿಂಗೆಲ್ಲ ಅಲ್ಲಾಡ್ಸ್ಕೊಬೇಕು. ಹಿಂಗೆಲ್ಲ ಅಲ್ಲಾಡಿಸ್ತಾರೆ ಕರೆಕ್ಟಾಗಿ ಈವನ್ನಾಗಿ ಪೌಡ್ರ್ ಆಗುತ್ತೆ. ಇದು ಆವಾಗಲೇ ಓಟ್ಸ್ನ ಪುಡಿ ಮಾಡ್ಕೊಂಡಿರೋದು. 50 ಗ್ರಾಮ್ ಓಟ್ಸ್ ಇದು ಖಾಲಿ ಇಟ್ಟಿದ್ದೀನಿ. ಇಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಹಾಕ್ತೀನಿ. 2 ಬಾಳೆಹಣ್ಣು. ಇದು ನಂದಿನಿ ಮಿಲ್ಕು 120 ml ಹಾಕಬೇಕು. ಆಮೇಲೆ ಅಮೂಲ್ ಅವ್ರದ್ದು ಡಾರ್ಕ್ ಚಾಕ್ಲೇಟ್ 55%. ಬನ್ನಿ ಇವಾಗ ಇದನ್ನು ಮತ್ತು ಇದನ್ನು ಕಟ್ ಮಾಡೋಣ. ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು. ಇದರಲ್ಲೇನು ಅಳತೆ ಪ್ರಮಾಣ ಇಲ್ಲ. ಕ್ಯಾಲರೀಸ್ ಲೆಕ್ಕ ಇಲ್ಲ ಅದರಲ್ಲಿ. ಇದೇ ಒಂದಿನಕ್ಕಲ್ವ ತಿನ್ಕೊಂಬಿಡ್ರಿ ಅಂತ. 2 ಭಾಗ ಮಾಡಿ. ಬೇಕಿಲ್ಲ, ಜಾಸ್ತಿ ಮಾಡಬೇಕಂತೆ. ಹಂಗಾರೆ ಜಾಸ್ತಿ ಮಾಡಿ. ಇವನು ಸ್ಲೋ ಮೋಷನಲ್ಲಿ ಭಾಗ ಮಾಡೋಷ್ಟರಲ್ಲಿ ನಾಳೆ ಆಗುತ್ತೆ ಫ್ರೆಂಡ್ಸ್. ಸುಮ್ಮನೆ ಚೆನ್ನಾಗಾಗಬೇಕು ಅಂದರೆ ಕಾಯಬೇಕು ಜನ. ಒಂದೊಂದು ಮಾಡಿದಾಗಲೂ ಅದ್ರಲ್ಲಿ ಎತ್ತಿ ಹಾಕ್ಬೇಕಾಗಿಲ್ಲ. ಎಲ್ಲ ಮಾಡಿ ಒಂದೇ ಸತಿಗೆ ಎತ್ತಿ ಹಾಕ್ಬೋದು. ನಾನು ನಾನ್ ವೆಜಿಟೇರಿಯನ್ ಶೆಫ್, ವೆಜ್ ಅಲ್ಲ. ಅದಕ್ಕೆ ನಮ್ಗೆ ಗೊತ್ತಾಗ್ತಿಲ್ಲ. ಏನೇನು ನಾನ್ ವೆಜಿಟೇರಿಯನ್ ಶೆಫು, ವೆಜ್ದಲ್ವಾ ಗೊತ್ತಾಯ್ತಲ್ಲ. ನೋಡಿ, ನಾನ್ ವೆಜ್ಗೆ ಅಂತ ಎಂಥದ್ದು ಇಟ್ಟಿದ್ದೀನಿ. ಕತ್ತಿ ಚೆನ್ನಾಗಿದ್ರೆ ನೀವು ತಿನ್ಕೊಳ್ರಿ, ಚೆನ್ನಾಗಿಲ್ಲ ಅಂದರೆ ನಿಮ್ಮ ಜೊತೆ ಇರೋರು ತಿನ್ನಿಸಿ. ಹಣ್ಣಾಗಿರೋ 2 ಬಾಳೆಹಣ್ಣು ತಗೊಳ್ರಿ. ನೀಟಾಗಿ ಮುರಿದು ತುಪ್ಪಕ್ ಅಂತ ಹಾಕೊಬೇಕು. ಸಿಪ್ಪೆನಲ್ಲಿ ಸೈಡಲ್ಲಿ ಇಟ್ಟಿದೆ. ಝು ಅಂತ ತೆಗೆದು ಹಣ್ಣಾಗಿರಬೇಕು. ಕಾಯಿ ಎಲ್ಲ ಯೂಸ್ ಮಾಡಬಾರ್ದು. ಆಯ್ತು. ಚೆನ್ನಾಗಿರೋ ಫೋರ್ಕ್ ತಗೊಂಡು ನಜ್ಜಿ ಪೊಜ್ಜಿ ಮಾಡಬೇಕು. ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿಕೊಡಲೆ ನಾನು. ಹಿಂದೆ ಎಂದು ತಿಂದು ಇಲ್ಲ, ಮುಂದೆ ಎಂದು ಸಿಗೋದಿಲ್ಲ. ಜನುಮದನು ನೆನಪಲಿ ಉಳಿಯುವ ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿಕೊಡಲೆ ನಾನು. ತಿನ್ನಕ್ಕೆ ರೆಡಿನಾ? ಇಲ್ಲ. ನೋಡಿ, ಈ ಥರ ಕರೆಕ್ಟಾಗಿ ಪಂಚಾಮೃತ ಕಲಿಸ್ತಾರಲ್ಲ ಆ ಥರ ಕಚ 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 ಅಂತ ಸ್ಮ್ಯಾಶ್ ಮಾಡ್ಕೊಬೇಕು. 1 ಮೊಟ್ಟೆ ತಗೊಬೇಕು. 1 ಮೊಟ್ಟೆ ಕತೆ ಹಿಂಗೆ ಚಾಕುನ ಉಲ್ಟಾ ಇಟ್ಕೊಂಡು ಪಠಾರ್ ಅಂತ ಹೊಡೆದು ಚಟಾರ್ ಅಂತ ಆಗ್ತಾ ಇರೋದು. ವೆಜಿಟೇರಿಯನ್ಸ್ ಆದರೆ ವೆಜ್ ಮೊಟ್ಟೆ ತಗೊಬೇಕು. ನಾನು ಆವಾಗಲೇ ಹೇಳಿದ್ದೀನಿ ನಾನು ನಾನ್ ವೆಜ್ ಶೆಫು ಅಂತ. ಇವಾಗ ಬಂದು ಕೇಳಿದ್ರೆ ವೆಜಿಟೇರಿಯನ್ ಆದರೆ ಏನು ಮಾಡಬೇಕು ಅಂತ. ನೀವು ಬೇರೆ ಚಾನಲ್ಗೆ ಹೋಗಿ, ಅಲ್ಲಿ ವೆಜ್ದು ಹೇಳ್ಕೊಡ್ತಾರೆ. ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡುವೆ, ಒಂದೊಂದು ಮಿಕ್ಸ್ ಮಾಡ್ಕೊಂಡಿದ್ದು ಚೆನ್ನಾಗಾಗಬೇಕು. ಸರಿ ಇಲ್ಲ ಗೈಸ್. ನಿಮ್ಗೆ ಚೆನ್ನಾಗಾಗಬೇಕು ಅಂದರೆ ಹಿಂಗೆಲ್ಲ ಆಗಬೇಕು. ಎಲ್ಲ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಆಗುತ್ತೆ. ಆಮೇಲೆ ಫಸ್ಟು ಇದು ತಗೊಬೇಕು. ಏನು ಹೇಳಿ, ಆವಾಗಲೇ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಓಟ್ಸು. ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾವತ್ತು ಶ್ರದ್ಧೆ ಮಾಡಬೇಕು. ಇದು 120 ml ಮಿಲ್ಕ್ ಹಾಕೊಬೇಕು. ನೋಡಿ, ಚೆನ್ನಾಗಿ ಆಗ್ತಾ ಇದೀನಾ? ಇಲ್ಲ, ಕೈಗೆಲ್ಲ ಅಂಟ್ಕೊಂಡಿರ್ತಿಲ್ಲ. ಆಮೇಲೆ ನೆಕ್ಕೊಳ್ರಿ, ಆಚೆಗೆ ಸಿಬಾರ್ದು. ವೇಸ್ಟ್ ಮಾಡಬಾರ್ದು. ವೇಸ್ಟ್ ಮಾಡಿದ್ರೆ ನೀವು ರಿಚ್ ಕಿಡ್ ಅಂತ. ಡ್ರೈ ಫ್ರೂಟ್ಸೇ ಹಾಕಲಿಲ್ಲ. ಹಾಕ್ತೀನಿ, ಎಲ್ಲ ಮಿಕ್ಸ್ ಆಗಬೇಕಲ್ವಾ. ಎಲ್ಲ ಹಾಕೊಂಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಸೋಡಾ ಹಾಕಲಿಲ್ಲ, ಚೂರು. ಸೋಡಾ ಎಷ್ಟು ಹಾಕಬೇಕು ಅಂತ ಶೆಫ್ಗೆ ಗೊತ್ತು, ಹೇಳ್ಕೊಡೋದು ಬೇಕಾಗಿಲ್ಲ. ಸೋಡಾ ಹಾಕಿದ್ನು, ಸರ್ಫ್ ಎಕ್ಸೆಲ್ ಹಾಕಿದ್ನು. ಫಸ್ಟ್ ನೀನೇ ಟೇಸ್ಟ್ ಮಾಡೋದು. ನಾನೇನು ತಿನ್ನಲ್ಲ ಬಿಡ್ರಿ, ನಾನು ಡಯಟಲ್ಲಿರೋದ್ರಿಂದ ನಾವು ತಿನ್ನಲ್ಲ. ಏನು ಇವಾಗ ಇಡ್ತಾ ಇದೆಯಾ ಗೊತ್ತಾ? ನೋಡಿ, ಹಿಂಗೆ ಇಟ್ಕೊಬೇಕು. ಇದೆಲ್ಲ ಇದು ಡಿಸೈನ್. ಸ್ಮೆಲ್ಲಲ್ಲೇ ಸಖತ್ತಾಗಿದೆ ಅಂತ ಹೇಳ್ಬೋದು. ನೀಟಾಗಿ ಒಳಗಿಟ್ಟು
ಏರ್ ಫ್ರೈಯರ್ಲಿಟ್ಟು ಏರ್ ಫ್ರೈಯರ್ನ ಆನ್ ಮಾಡಿ 160 ಡಿಗ್ರಿಲಿ 30 ನಿಮಿಷ ಬಿಟ್ಟರೆ ಫುಲ್ ನಿಮ್ಮದು ಸಖತ್ತಾಗಿರೋದು ಚಾಕ್ಲೇಟ್ ಬ್ರೌನಿ ಕೇಕ್ ರೆಡಿ ಆಗುತ್ತೆ. ಆಮೇಲೆ ಸಿಗ್ತೀನಿ. ಶೆಫ್ಗೆ ಸುಸ್ತಾಗಿದೆ, ಏರ್ ಫ್ರೈಯಲ್ಲಿ 30 ಮಿನಿಟ್ಸ್ ಬೇಕಾಗಬೇಕಲ್ಲ. ಸೊ ಸುಸ್ತಾಗಿರೋದ್ರಿಂದ ಎಳ್ನೀರು ಕುಡಿತಾ ಇದ್ದೀನಿ. ಬೇರೆ ಅದು ಯಾವ್ಯಾವುದು ಕಾರ್ಬೋನೇಟೆಡ್ ವಾಟರ್ದು ಜ್ಯೂಸ್ ಎಲ್ಲ ಬರ್ತದೆ ಅದೆಲ್ಲ ಕುಡಿಬೇಡ್ರಿ, ಒಳ್ಳೇದಲ್ಲ. ಇದೆಲ್ಲ ಕುಡಿಬಾರ್ದು. ಈ ಸ್ಪ್ರೈಟು, ಪೆಪ್ಸಿ, ಥಮ್ಸ್ ಅಪ್ಪು ಇದೇನೇನೋ ಬರುತ್ತಲ್ಲ ಅದೆಲ್ಲ ಕುಡಿಬೇಡ್ರಿ. ನೋಡಿ, ಎಳ್ನೀರು ಕುಡಿಬೇಕು. ಈ ಥರ ಹೆಲ್ದಿ ಟಿಪ್ಸಿಗೆ ನನ್ನನ್ನು ಫಾಲೋ ಮಾಡಿರಿ. ತಗೊಂಡ್ರಿ ಇದು ಕ್ಯಾಮ್ರಾಮನ್ಗೆ. ಜನರಿಗೆ ಇದನ್ನು ಹಾಗೆ ಕುಡಿಯೋಕ್ಕೆ ಬರಲ್ವಂತೆ, ಇದಕ್ಕೆ ತುಂಬಿಟ್ಟು ಕೊಡ್ಬೇಕಂತೆ. ಈಗ ಹೇಳಿ, ಗೆಸ್ ಮಾಡಿದ್ದು ತುಂಬ ಬರುತ್ತಾ, ಅರ್ಧ ಬರುತ್ತಾ, ಕಾಲು ಭಾಗ ಬರುತ್ತಾ, ತುಂಬಿದ್ದು ಚೆಲ್ಲೋಗುತ್ತಾ? ಹೇಳ್ರಿ. ಚೆಲ್ಲೋಗುತ್ತಂತೆ. ನೋಡೋಣ. ಇದು ಯಾವುದ್ರಲ್ಲೂ ಆ್ಯಡ್ ಬರುತ್ತಲ್ಲ, ಒಂದು ಗ್ಲಾಸ್ ಫುಲ್ ಬರುತ್ತೆ ಅಂತ, ಆ ಥರ ಒಂದು ಗ್ಲಾಸ್ ಫುಲ್ ಕೊಟ್ಟವ್ರೆ. ಇದು ಫ್ಲಿಪ್ಕಾರ್ಟ್ ಮಿನಿಟ್ಸ್ ಗೈಸ್. ನೀವೆಲ್ಲ ಆರ್ಡರ್ ಮಾಡ್ಕೊಂಡು ಕುಡಿಯೋಕೆ ಹೋಗ್ಬೇಡ್ರಿ ಫ್ಲಿಪ್ಕಾರ್ಟ್ ಮಿನಿಟ್ಸಲ್ಲಿ. ಮನೆ ಮುಂದೆ 2 ತೆಂಗಿನ ಮರ ಇಟ್ಕೊಳ್ಳಿ. ನಾನು ಅವಾಗಲೇ ಹೇಳಿರ್ತಾನೆ, ಫ್ಲಿಪ್ಕಾರ್ಟ್ ಮಿನಿಟ್ಸಲ್ಲಿ ಏನಾದರೂ ಆರ್ಡರ್ ಮಾಡಿದ್ರೆ, ಅಲ್ಲ ಎಳ್ನೀರು ಆರ್ಡರ್ ಮಾಡಿದ್ರೆ ಸ್ಕ್ಯಾಮ್ ಆಗುತ್ತೆ. ಮನೆ ಮುಂದೆ 2 ತೆಂಗಿನ ಮರ ಇಟ್ಕೊಳ್ಳಿ ಅಂತ. ಒಂದು ಚೆನ್ನಾಗಿರೋದು ಕೊಟ್ಟಿದ್ರೆ ಇನ್ನೊಂದು ನೋಡ್ರಿ ಹೆಂಗೆ ಕೊಟ್ಟವ್ರು. ಇದು ನಮ್ಮ ಕಡೆ ಆಚೆಗೆ ಸಿಗ್ತಾರೆ, ಹಂಗೈತಿ. A few moments later. ಬನ್ನಿ 30 ನಿಮಿಷ ಆಗಿದೆ. ಜಡೆ ಕಟ್ಕೊಂಡು ಬಂದಿದ್ದೀನಿ ಈ ಸಲ. ಹೆಂಗಾಗಿದೆ ಅಂತ ನೋಡೋಣ. ಕೇಕ್ ರೆಡಿ ಗೈಸ್. ಕೇಕ್ ರೆಡಿ ಆಗಿದೆ, ಸುಡ್ತಾ ಇದೆ. ಬನ್ನಿ ಕಟ್ ಮಾಡೋಣ. ಓಕೆ, ನಮ್ಮದು ಬನಾನಾ ಚಾಕ್ಲೇಟ್ ಬ್ರೌನಿ ಕೇಕ್ ರೆಡಿ ಆಗಿದೆ. ಬನ್ನಿ. ಹ್ಯಾಪಿ ವುಮೆನ್ಸ್ ಡೇ. ಚೆನ್ನಾಗಿದೆ. ಆನೆಸ್ಟ್ ರಿವ್ಯೂ ಕೊಡಬೇಕು. ಚೆನ್ನಾಗೈತಂತೆ ಗೈಸ್. ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ. ಅವಾಗ ಮಾತ್ರ ಮಾಡ್ಕೊಂಡು ತಿನ್ನಿ. ನಾನೊಂದ್ಸಲ ಟೇಸ್ಟ್ ನೋಡಿ ಹೇಳ್ಬಿಡ್ತೀನಿ. ಬಿಸಿದೆ, ಸ್ವಲ್ಪ ಆರಕ್ಕೆ ಬಿಡಬೇಕು. ಸೀರಿಯಸ್ ಆಗಿ ಚೆನ್ನಾಗೈತೆ. ಶೆಫ್ ಮಾಡಿದ್ಮೇಲೆ ಚೆನ್ನಾಗಿರುತ್ತೆ. ಮತ್ತೆ ಬೇರೆ ಯಾವುದಾದ್ರೂ ಈ ಥರ ರೆಸಿಪಿ ಇದ್ರೆ ಅದನ್ನು ತಗೊಂಡು ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಮೂನ್ ಫೈರ್ ಡೈರೀಸ್.